MK ನ್ಯೂಸ್ 9 ಇನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಮಹೇಶ್ ಪಾಟೀಲ್. ಇಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮ್ಮಣಿಗಿ ಗ್ರಾಮದ ವಿಜಯಲಕ್ಷ್ಮಿ ಪೆಗ್ ಬಾರ್ ಮಾಲೀಕ NR ಯಡವಣ್ಣವರ್ ಮದ್ಯಪ್ರಿಯರ ಪ್ರಾಣದ ಜೊತೆ ಚೆಲ್ಲಾಟ. ಪಕ್ಕದಲ್ಲಿ ಹಾಗೂ ನಿನ್ನೆ ಅಮ್ಮಣಿಗಿ ಗ್ರಾಮದ ಮಹಿಳೆಯರು ಹಾಗೂ ಊರಿನ ಹಿರಿಯರು ಸಮಸ್ತ ನಾಗರಿಕರು ನಿನ್ನೆ ಮಹಿಳಾ ದಿನಾಚರಣೆ ದಿನ ಆಕ್ರೋಶಗೊಂಡು ವಿಜಯಲಕ್ಷ್ಮಿ ಪೆಗ್ ಬಾರಿಗೆ ಮುತ್ತಿಗೆ ಹಾಕಿದರು. ಸಾರಾಯಿ ಕುಡಿದು ಎಷ್ಟೋ ಮನೆಗಳು ಹಾಳಾಗಿವೆ ಹಾಗೂ ಆಕ್ಸಿಡೆಂಟ್ ಮುಖಾಂತರ ಸುಮಾರು 2-3 ತಿಂಗಳಿನಿಂದ ಮೃತಗೊಳ್ಳುತ್ತಿರುವ ಆದ ಕಾರಣ ನಿನ್ನೆ ಮಹಿಳೆಯರು ಎಲ್ಲರೂ ಕೂಡಿ ಪೆಗ್ ಬಾರ್ ಬಂದ್ ಮಾಡಿ ಅಬಕಾರಿ ಇಲಾಖೆಗೆ ಸಿಬ್ಬಂದಿಗೆ ಕರೆಯಿಸಿ ಹಾಗೂ ಗ್ರಾಮ ಪಂಚಾಯತ್ PDOವನ್ನು ಕರೆಯಿಸಿ ಅವರಿಗೆ ಮನವಿ ಸಲ್ಲಿಸಿದರು. ನಾಳೆಯಿಂದ ಏನಾದರೂ ಪೆಗ್ ಬಾರ್ ಚಾಲೂ ಮಾಡಿದರೆ ನಾವೇ ಸುಟ್ಟುಕೊಂಡು ಸಾಯುತ್ತೇವೆ ಎಂದು ಮಹಿಳೆಯರು ಆಕ್ರೋಶಗೊಂಡರು. ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಮ್ಮೂರಲ್ಲಿ ಬಾರ್ ಬೇಡ, ಮಕ್ಕಳಿಗೆ ಒಳ್ಳೆಯದಾಗುವುದಾದರೆ ಒಂದು ಶಾಲೆಯನ್ನು ಕಟ್ಟಿಸಿಕೊಡಿ, ಇಲ್ಲವಾದಲ್ಲಿ ಮಹಿಳೆಯರಿಗೆ ಉಪಯೋಗವಾಗುವಂಥ ಒಂದು ಕೆಲಸವನ್ನಾದರೂ ಮಾಡಿಕೊಡಿ. ಬಾರ್ ಮಾಲೀಕನಿಗೆ ಬಂದ್ ಮಾಡುವಂತ ಹೇಳಿದರು. ನಾನು ಲೈಸೆನ್ಸ್ ತೆಗೆದುಕೊಂಡಿದ್ದೇನೆ, ನಾನು ಬಂದ್ ಮಾಡಲ್ಲ. ನೀವು ಯಾರಾದರೂ ಹೇಳಿ, ಅಬಕಾರಿಯವರಿಗಾದರೂ ಹೇಳಿ, ಪೊಲೀಸ್ನವ್ರಿಗಾದರೂ ಹೇಳಿ. ಊರಿನ ಗ್ರಾಮಸ್ಥರು ಅವರು ಕೂಡ ಆಕ್ರೋಶಗೊಂಡು ಪಕ್ಕದಲ್ಲಿ ಕಾಲೇಜು ಕೂಡ ಇದೆ, ಇದು ಮಲ್ಲಿಕಾರ್ಜುನ ದುರ್ದುಂಡೇಶ್ವರ ಪುಣ್ಯಕ್ಷೇತ್ರ, ಇಲ್ಲಿ ಬಾರ್ ಮಾರಾಟ ಬಂದ್ ಆಗಲೇಬೇಕು ಎಂದು ಮಹಿಳೆಯರು ಉಗ್ರ ಹೋರಾಟ ಮಾಡ್ತೀವಿ ಎಂದು ಗ್ರಾಮಸ್ಥರು ಹಾಗೂ ಮಹಿಳೆಯರು ಮಾಧ್ಯಮದ ಮುಖಾಂತರ MK ನ್ಯೂಸ್ 9 ಇನ್ ಟಿವಿ ಕನ್ನಡ ವರದಿಗಾರರ ಮುಖಾಂತರ ತಿಳಿಸಲಾಯಿತು. MK ನ್ಯೂಸ್ 9 ಇನ್ ಟಿವಿ ಕನ್ನಡ. ಹೆಂಗಿತ್ತು ಕಾಯ್ದೆ ಪ್ರಕಾರ ಹೆಂಗಿದ್ರಿ? ನಮ್ಮ ಎಷ್ಟೇ ಆರ್ಡರ್ ಕೊಟ್ಮೇಲೆ ಬಂದ್ ಬರುತ್ತೆ, ನೀವು ಹಂಗೆ ಬಂದ್ ಮಾಡ್ರೆ ಡೆತ್ ಆಗ್ಯಾನ್ರಿ ಅವಾಗ. ಏನ್ರಿ ಹೆಸರು? ಪಾಂಡುರಂಗ ಜುಲ್ಪೇವಾಡಿ. ಈಗ 3 ಮಕ್ಕಳ ಯಾರು ಕೇಳಬೇಕು? ಯಾವುದೇ
ಬೇಕೇ ಬೇಕು